ನನ್ನ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ರೈತ ಬಂಧುಗಳಿಗೆ ಆಗಿರ್ಬೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇರ್ಬೋದು, ಎಲ್ಲರಿಗೂ ಧನ್ಯವಾದ. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು, ನಿನ್ನೆ ಒಂದು 2-3 ಜನ ಕಮೆಂಟ್ ಮಾಡಿದ್ರಿ, ಬ್ರದರ್ ನಿಮ್ಮ ಹಸುಗಳಕ್ಕಿಂತ ಕರುಗಳನ್ನೇ ಜಾಸ್ತಿ ಸಾಕಿದಿರಿ, ನಿಮಗೆ ಕರುಗಳು ಸಾಕಾಣಿಕೆ ಲಾಸ್ ಆಗುತ್ತೆ ಅಲ್ವಾ, ಅಷ್ಟು ಕರುಗಳು ಸಾಕೊಂಡ್ರೆ ಹಾಲಿನ ದುಡ್ಡಲ್ಲಿ ಉಳ್ಸೋಕ್ಕಾಗೋದಿಲ್ವಲ್ಲ ಅಂತ ಕೇಳಿದ್ರಿ. ಮತ್ತು ಮೇವು ಅಷ್ಟೇ, ಹಸುಗಳಿಗೆ ಎಷ್ಟು ಮೇವು ಕೊಡಬೇಕು ಮತ್ತು ಯಾವ ಥರ ಮೇವು ಕೊಡ್ತೀರಿ ಅಂತ ಕೇಳಿದಿರಿ ತುಂಬ ಜನ. ಅದಕ್ಕೆ ಅಂತಲೇ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ನಮಗೆ ಕರುಗಳು ಲಾಸು ಅಂದರೆ ಹಸುಗಳಕ್ಕಿಂತ ಕರುಗಳನ್ನೇ ಜಾಸ್ತಿ ಸಾಕಿದ್ದೀವಿ ನಾವು. ಅಂದರೆ ನಮಗೆ ಲಾಸ್ ಆಯ್ತಾಯಿಲ್ಲ, ಏನಕ್ಕೆ ಅಂದರೆ ನಮಗೆ ಹೊರಗಡೆ ಬಿಟ್ಟು ಮೇಯ್ಸೋಕ್ಕೆ ಜಾಗ ಐತೆ. ಹೊರಗಡೆ ಬಿಟ್ಟು ಮೇಯ್ಸೋ ಅಂಥ ಜಾಗ ಇರೋದ್ರಿಂದ ನಮಗೆ ಕರುಗಳಿಂದ ಯಾವುದೇ ಲಾಸ್ ಇಲ್ಲ. ನಾವು ಕೊಟ್ಟಿಗೆಲೆ ಕಟ್ಟಿ ನಾವು ಕರುಗಳು ಸಾಕ್ತೀವಿ, ನಮಗೆ ಮನೇಲೇ ಕಟ್ಟಿ ಮೇವು ಹಾಕೋಕ್ಕೆ ಜಾಗ ಇಲ್ಲ ಅನ್ನೋ ಅಂಥವ್ರಿಗಾದರೆ ಬಂದು ಲಾಸ್ ಆಗುತ್ತೆ. ಕರುಗಳು ಜಾಸ್ತಿ ವಿಪರೀತ, ಹಸುಗಳಕ್ಕಿಂತ ಕರುಗಳೇ ಜಾಸ್ತಿ ಆದರೆ ಈಗ ನನಗೆ ಹೇಳ್ಬೋದು 7 ಹಸುಗಳವೆ, 7 ಹಸುಗಳಿಗೆ 10 ಕರು, 10 ಕರಿಗೆ 7 ಹಸ ಸಾಕೊಂಡ್ರೆ ನನಗೇನು ಸಿಗೋದಿಲ್ಲ. ಮನೇಲೆ ಎಲ್ಲವಕ್ಕೂ ಮೇವು ಹಾಕಬೇಕು ಅಂದರೆ ಏನೂ ಉಳ್ಕೊಳ್ಳೋದಿಲ್ಲ. ಹಂಗಂದ್ರೆ ನನಗೆ ಈ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಕರುಗಳು ಮೇವಿಗೆ ಏನು ನನಗೆ ತೊಂದರೆ ಆಗೋದಿಲ್ಲ. ಹಾಗಾಗಿ ನನಗೇನು ಲಾಸ್ ಬರೋದಿಲ್ಲ. ನೋಡ್ತಾ ಇರ್ಬೋದು, ಹೊರಗಡೆ ಬಿಟ್ಟು ಮೇಯಿಸ್ತಾ ಇದ್ದೀನಿ ನಾನು ಕರುಗಳ ಎಲ್ಲ ಯಾವ ಥರ ಮೇಯ್ತಾವೆ ಅಂತ. ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಒಂದು ಒಳ್ಳೆಯದು ಅಂದರೆ ಏನು ಅಂದರೆ ಮೇವು ಒಂದು ಸ್ವಲ್ಪ ಮೇವು ಉಳಿಸ್ಕೋಬೋದು. ಅಷ್ಟು ಬಿಟ್ಟರೆ ಕರುಗಳು ಬೆಳವಣಿಗೆ ಮನೇಲಿ ಕಟ್ಟಿ ನಾವು ತಿಂಡಿ ಮತ್ತು ಏನು ಜೋಳದ ಕಡ್ಡಿ ಸೀಮೆ ಹಾಕಿ ಮನೇಲಿ ಮೇವು ಕೊಡ್ತೀವಲ್ಲ, ಅಷ್ಟು ನೀಟಾಗಿ ಕರುಗಳು ಹೊರಗಡೆ ಬಿಟ್ಟು ಮೇಯಿಸ್ದಾಗ ಬರೋದಿಲ್ಲ. ಅಂದರೆ ಆರೋಗ್ಯ ಚೆನ್ನಾಗಿರ್ತದೆ ಕರುಗಳದು, ಮತ್ತು ಅವ್ರ ಮುಂದಕ್ಕೂ ಅಷ್ಟೇ ಕರುಗಳಿಗೆ ಚೆನ್ನಾಗಿರ್ತವೆ. ಅಂದರೆ ಅಷ್ಟು ಬೆಳವಣಿಗೆ ಬೇಗ ಬರೋದಿಲ್ಲ, ಬೇಗ ಗಬ್ಬನ್ ಆಗೋದಿಲ್ಲ. ಏಕೆ ಅಂದರೆ ಹೊರಗಡೆ ಬಿಟ್ಟು ಮೇಯಿಸಿದಾಗ ಮೇವು ನಾವು ಎಷ್ಟೇ ನೀಟಾಗಿ ಮೇವು ಕೊಟ್ಟರು ಸೊಳ್ಳೆ ಕಡ್ತಾ ಇದ್ದೇ ಇರುತ್ತೆ ಫಾರೆಸ್ಟಲ್ಲಿ, ಕಾಡಲ್ಲಿ ಬಿಟ್ಟು ಮೇಯಿಸೋದ್ರಿಂದ. ಹಾಗಾಗಿ ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಯ್ತವೆ. ನಮ್ಗೆ ಮೇವು ಜಾಸ್ತಿ ಐತೆ, ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ನಿಧಾನ ಆದರೂ ಏನು ತೊಂದರೆ ಇಲ್ಲ, ಗಬ್ಬಾಗೋದು ಅಂತ ಅನ್ನೋ ಉದ್ದೇಶಕ್ಕೆ ನಾವು ಕರುಗಳನ್ನ ಸಾಕೊಂಡಿದ್ದೀವಿ. ಹೆಣ್ಕರುಗಳೇನು ಜಾಸ್ತಿ ಮಾರಕ್ಕೆ ಹೋಗಿಲ್ಲ, ಎಲ್ಲನೂ ಕರುಗಳು ಸಾಕೋತಾ ಇದ್ದೀವಿ. ಇನ್ನು ಮುಂದಕ್ಕೆ ನೋಡೋಣ, ಮುಂದಕ್ಕೇನಾದ್ರು ಹೆಣ್ಕರುಗಳು ಜಾಸ್ತಿ ಹುಟ್ಟಿದ್ರೆ ನೋಡೋಣ ಕೊಡ ಅಂತ. ಇನ್ನೂ ಮುಂದಕ್ಕೆ ಸಾಕಂತ ಬೇಡ, ಕರುಗಳು ಈಗ ಸಾಕಿರೋವೆ ಸಾಕು ಅನ್ನೋಷ್ಟು ಸಾಕಾಗೈತೆ. ಇವೆಲ್ಲ ದೊಡ್ಡದು ಮಾಡಿ ಮತ್ತು ಹಸುಗಳೆಲ್ಲನೂ ಮೊದಲಿದ್ದ ಹಸುಗಳು ದೊಡ್ಡ ಹಸುಗಳೆಲ್ಲ ಕೊಟ್ಟು ಕರುಗಳು ಏಳಿಸ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತಲ್ಲ ಅಂತ ಈ ಕರುಗಳು ಸಾಕ್ತಾಯಿದ್ದೋ. ಇದು ನೋಡಿ ಗಿರ್ರು ಸೆಮೆನ್ ಕೊಡಿಸಿ ಈಗ 1.5 ತಿಂಗಳಾಯಿತು. 1 ತಿಂಗಳು ಮೇಲೆ 10 ದಿವಸ ಆಯಿತು. ಸೆಮೆನ್ ನಿತ್ತೈತೆ ಅನ್ಕೋತೀನಿ. ಇನ್ನು ಅದು ಅಷ್ಟೇ ನಮ್ಮ ಸಿಹಿ, ಅದು ಗಬ್ಬಾಗೈತೆ. 1 ತಿಂಗಳು 2 ತಿಂಗಳೇ ಹಾಕೋಕ್ಕಾಯ್ತು. ಇನ್ಯಾವು ಸೆಮೆನ್ ಕೊಡಿಸಿರೋವಿಲ್ಲ, ಬಿಳಿ ಕರು ಸೆಮೆನು ಬಂದಿಲ್ಲ. ಇದು ಮಾತ್ರ ಸೆಮೆನು ಬಂದಿತ್ತು. ಇದು ಪುಟ್ಟಲಕ್ಷ್ಮಿ ಸೆಮೆನ್ ಕೊಡಿಸಿಲ್ಲ. ಹಂಗೆ ಆ ಉದ್ದೇಶದಿಂದ ಈಗ ಇನ್ನು ಹಸುಗಳ ಮೇವಿನ ಬಗ್ಗೆನೂ ಕೇಳಿದ್ದೀರಿ. ಹಸುಗಳ ಮೇವಿನ ಬಗ್ಗೆ ನಾನು ಹೇಳೋದು ಮರ್ತೆ. ಹಸುಗಳಿಗೆ ಒಂದು ಟೈಮ್ಗೆ ಎಷ್ಟು ಮೇವು ಕೊಡ್ತೀರಿ, ಒಂದು ದಿನಕ್ಕೆ ಎಷ್ಟು ಮೇವು ಕೊಡ್ತೀರಿ, ತಿಂಡಿ ಎಷ್ಟು ಕೊಡ್ತೀರಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಿ. ಬ್ರದರ್, ನಾವು ತಿಂಡಿ ಹಸುಗಳಿಗೆ ಮೇವು ಕೊಡೋದು ಬಂದು ಹಸುಗಳಿಗೆ ಒಂದು ದಿನಕ್ಕೆ ಬೆಳಗ್ಗೆ ಸಂಜೆ 2 ಟೈಮಿಂದ ಸೇರಿ ಒಂದು 35-40 kg ಅಷ್ಟೇ ಮೇವು ಕೊಡ್ತೀವಿ ನಾವು. ಹಸುಗಳಿಗೆ ಮೇವಂತೂ ಕಮ್ಮಿ ಮಾಡಲ್ಲ. ನಾವು ಎಷ್ಟು ತಿಂತೇವೆ ಮೇವು ಅಷ್ಟು, ಅಂದರೆ 2 ಟೈಮು. ಬೆಳಗ್ಗೆ 1 ಟೈಮ್ ಕೊಟ್ಟರೆ ಇನ್ನು ಸಂಜೆಲೇ ಮೇವು ಕೊಡೋದು. ಇನ್ನು ಅದು ಬಿಟ್ಟರೆ ನಾವಿನ್ನೂ ಸಂದ್ಲೂ ಬೆಳಗ್ಗೆಯಿಂದ ಸಂಜೆ ಗಂಟೆ ತಿಂದಂಗೆ ಏನು ಮೇವು ಹಾಕೋಲ್ಲ. ಬೆಳಗ್ಗೆ ಸತಿ ಒಂದು 9 ಗಂಟೆ 10 ಗಂಟೆ ಹಂಗೆ ಮೇವು ಹಾಕ್ಬಿಟ್ಟು ಬಿಟ್ಬಿಟ್ರೆ ಇನ್ನು ಸಂಜೆನೇ ಮೇವು ಹಾಕೋದು. ಬೆಳಗ್ಗೆ ಹಾಲು ಕರ್ಕೊಂಡು ತಿಂಡಿ ಕೊಟ್ಬಿಟ್ಟು ಮೇವು ಹಾಕ್ತೀವಿ. ಇನ್ನು ಸಂಜೆಲೂ ಅಷ್ಟೇ ಹಾಲು ಕರ್ಕೊಂಡು ತಿಂಡಿ ಕೊಟ್ಟು ಮೇವು ಹಾಕ್ಬಿಟ್ಬಿಟ್ರೆ ಇನ್ನು ನಾಳೆ ಬೆಳಗ್ಗೆನೇ ನಮಗೆ ಕೆಲಸ. ಇನ್ನು ಕೆಲವರು ಏನು ಮಾಡ್ತಾರೆ, ಬೆಳಗ್ಗೆ ಸತಿ ಹಾಲು ಕರೆಯೋದಕ್ಕಿಂತ ಮುಂಚೆನೇ ಮೇವು ಕೊಟ್ಬಿಡೋದು, ತಿಂಡಿ ಕೊಟ್ಬಿಡೋದು, ಹಂಗೆ ಮಾಡ್ತಾರೆ. ನಾವು ಹಂಗೆ ಮಾಡೋದಿಲ್ಲ. ಹಾಲು ಕರೆದಾದ್ಮೇಲೆ ಹಸುಗಳು ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿರ್ತೀವಿ. ಹಾಲು ಕರೆಯೋದಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಆಮೇಲೆ ಮೇವು ಕೊಟ್ಟು ತಿಂಡಿ ಕೊಟ್ಟು ರೆಡಿ ಮಾಡ್ತೀವಿ. ನಾವು ಸ್ವಲ್ಪ ದಿವಸ ಮುಂಚೆನೇ ಮೇವು ತಿಂಡಿ ಎಲ್ಲ ಕೊಟ್ಟು ಆಮೇಲೆ ಹಾಲು ಕರೆಯೋವು. ಆಗೇನಾಯ್ತಾಯಿತ್ತು ಅಂದರೆ ಹಾಲು ಕರ್ಕೊಂಡಿರ್ತೀವಿ, ಹೊಟ್ಟೆ ತುಂಬ ಮೇವು ಕೊಟ್ಟಿರ್ತೀವಿ, ತಿಂಡಿ ತಿನ್ನಿಸಿರ್ತೀವಿ, ಕೆತ್ತಲು ಬಾವು ಆಯ್ತಾಯಿತ್ತು. ಏನಕ್ಕೆ, ಹಾಲು ಕರೆದ ತಕ್ಷಣ ಸುಸ್ತಾಗಿರ್ತವೆ ಹಸುಗಳು, ಮೇವು ತಿಂದಿರ್ತವೆ, ಮನಿಕೊಂಬಿಡವು. ಅದು ಹಾಲಿಂದು ಪ್ರೆಷರ್ ಏನೋ ಒಟ್ಟಲ್ಲಿ ಕೆತ್ತಲು ಬಾವು ಹೆಚ್ಚಿನ % ಆಯ್ತಾಯಿತ್ತು. ಹಾಗಾಗಿ ನಾವು ಆಗ ಚೇಂಜ್ ಮಾಡಿದ್ದೀವಿ. ಈಗ ಆ ಚೇಂಜ್ ಮಾಡಿದ್ಮೇಲೆ ಕೆತ್ತಲು ಬಾವು ಆಗೋದು ತುಂಬ ಕಮ್ಮಿ ಆಗೈತೆ. ತುಂಬ ಕಮ್ಮಿ ಅಂದರೆ ತಿಂಗಳಲ್ಲಿ 1 ಆಗೋದಿಲ್ಲ. 7 ಹಸುಗಳಲ್ಲಿ ತಿಂಗಳು 1 ಕೆತ್ತಲು ಬಾವು ಬರ್ತಾಯಿಲ್ಲ. ಹಂಗಾಗದ ಉದ್ದೇಶದಿಂದ ನಾವು ಕರುಗಳು ಮಾರಕ್ಕೆ ಹೋಗಿಲ್ಲ. ಮತ್ತು ಹಸುಗಳಿಗೂ ಅಷ್ಟೇ. ಇನ್ನು ತಿಂಡಿ ಅಂದರೆ 10 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳಿಗೆ ನಾವು ಮೇವು ಜಾಸ್ತಿ ಕೊಡ್ತೀವಿ, ತಿಂಡಿ ಮಾತ್ರ 4 kg ಅಷ್ಟು. ಒಂದು ಟೈಮ್ಗೆ 4 kg ಅಷ್ಟು ತಿಂಡಿ ಕೊಡ್ತೀವಿ. ತಿಂಡಿ ಅಂದರೆ ಏನು ಕೊಡ್ತೀವಿ ಅಂದರೆ 2 kg ಅಷ್ಟು ಜೋಳದ ನುಚ್ಚು, 1 kg ಫೀಡು,
1 kg ಗೋಧಿ ಬೂಸ, ಒಂದು ಅರ್ಧ ಕೆ ಜಿಯಷ್ಟು, ಮುಕ್ಕಾಲು ಕೆ ಜಿಯಷ್ಟು ಗೋಧಿ ಬೂಸ, 1/4 ಕೆ ಜಿಯಷ್ಟು ಕಡಲೆ ಹಿಂಡಿ, 4 ಥರ ತಿಂಡಿ ಕೊಡ್ತೀವಿ. ಜೋಳದ ನುಚ್ಚ ಹೆಚ್ಚಾಗಿ ಕೊಡ್ತೀವಿ. ಜೋಳದ ನುಚ್ಚು ಜಾಸ್ತಿ ಕೊಡೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ ಮತ್ತು ಹಸುಗಳು ಅಷ್ಟೇ ಚೆನ್ನಾಗಿರ್ತವೆ. ಹಾಗಾಗಿ ಜೋಳದ ನುಚ್ಚ ಜಾಸ್ತಿ ಕೊಡ್ತೀವಿ. ನೋಡಿ ಪರಿಸರನೂ ನೋಡ್ತಾ ಇರ್ಬೋದು ನೀವು. ಕರುಗಳ ಬಗ್ಗೆ ಹಸುಗಳು ಹೇಳ್ತಾನೆ, ಬರೀ ಕರುಗಳು ಪರಿಸರ ತೋರಿಸ್ತಾನೆ ಅಂತ. ನಾನು ಹಳೆ ವೀಡಿಯೋದಲ್ಲಿ ನೋಡ್ಬೋದು, ನಮ್ಮ ಹಸುಗಳೆಲ್ಲ ಹಳೆ ವೀಡಿಯೋದಲ್ಲೆಲ್ಲ ಪ್ರತಿಯೊಂದು ಹಸುಗಳ್ದು ವೀಡಿಯೋ ಐತೆ. ಬೇಕು ಅಂದರೆ ಇದಕ್ಕೂ ಲಿಂಕ್ ಮಾಡಿರ್ತೀನಿ, ಈ ವಿಡಿಯೋನ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ಹಳೆ ವೀಡಿಯೋದ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ಕರು ಹಾಕಿತ್ತಲ್ಲ ಹಸು, ಅದು ಎಷ್ಟು ಹಾಲು ಕೊಡ್ತಾಯಿದೆ ಅಂತ ಕೇಳಿದ್ರಿ. ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಥ್ಯಾಂಕ್ ಯು. ಇಷ್ಟೊತ್ತು ವೀಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.